ಮೈಸೂರಿನಲ್ಲಿ ಅರಣ್ಯ ಇಲಾಖೆ ಮಹಾ ಎಡವಟ್ಟೊಂದನ್ನು ಮಾಡಿಕೊಂಡಿದೆ. ಅರಣ್ಯ ಇಲಾಖೆ ವಾಹನ ಚಾಲಕನ ಅನುಮಾನಾಸ್ಪದ ಸಾವಾಗಿದೆ. ತರಾತುರಿಯಲ್ಲಿ ಗೋಪಾಲ್ ರವರ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಿದ್ದಾರೆ. ಅರಣ್ಯ ಇಲಾಖೆಯವರು ಪೊಲೀಸರಿಗೆ ಮಾಹಿತಿಯನ್ನ ನೀಡದೆ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯನ್ನ ನಡೆಸದೆ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಗೋಪಾಲ್ ಪತ್ನಿ ಚೈತ್ರಾರಿಂದ ಕುಟ್ಟ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಲಾಗಿದೆ. ಆರ್ಎಫ್ಒ ರಾಜಶೇಖರ್, ಎಆರ್ಎಫ್ಒ ವೇಣುಗೋಪಾಲ್, ಸಿಬ್ಬಂದಿ ಶಿವು, ಗುತ್ತಿಗೆದಾರ ಪ್ರಕಾಶ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 105, 211, 238, 3 ಕಲಂ 5ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಜೀಪು ಚಾಲಕ ಗೋಪಾಲ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಪತ್ನಿ ಚೈತ್ರ. ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಸಂತ್ರಸ್ತ ಕುಟುಂಬವನ್ನ ಅರಣ್ಯ ಇಲಾಖೆ ಭೇಟಿಯಾಗಿ ಅವರ ಬಳಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ಯಾ, ಯಾಕೆ ಈ ರೀತಿಯಾಗಿ ತರಾತುರಿಯಲ್ಲಿ ಅವರನ್ನ ಒಂದು ಪ್ರಾಣಿ ಸತ್ರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಅರಣ್ಯ ಇಲಾಖೆ ನೌಕರ ಸತ್ರೂ ಕೂಡ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಕಲ್ಲಹಳ್ಳಿ ಅರಣ್ಯ ವ್ಯಾಪ್ತಿಯ ನಾಗಪುರ ಹಾಡಿ ನಿವಾಸಿ ಗೋಪಾಲ್ ಮೃತಪಟ್ಟಿದ್ರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ದಿನಗೂಲಿ ನೌಕರ ಗೋಪಾಲ್ ಮೇ 22ರಂದು ಕಲ್ಲಹಳ್ಳಿ ಅರಣ್ಯದಲ್ಲಿ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಜೀಪ್ ಮಗುಚಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಚಾಲಕ ಗೋಪಾಲ್ ಅವರು. ಮನೆಯವರಿಗೆ ತಿಳಿಸದೆ ಗೋಪಾಲ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು ಅರಣ್ಯ ಇಲಾಖೆಯ ಅಧಿಕಾರಿಗಳು. ಆ ಬಳಿಕ ಮನೆಗೆ ಬಿಟ್ಟು ಹೋಗಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ಬಳಿಕ ಮನೆಯವರೇ ಗಾಯಾಳು ಗೋಪಾಲ್ಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಇದೀಗ ಜೀಪ್ ಚಾಲಕ ಗೋಪಾಲ್ ಅವರು ಮೃತಪಟ್ಟಿದ್ದಾರೆ. ಗೋಪಾಲ್ ಅವರ ಸಾವನ್ನ ಆಗ್ತಾ ಇದ್ದಂತೆ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ. ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸದೆ ಅಂತ್ಯಕ್ರಿಯೆ ಮಾಡಿರೋದಕ್ಕೆ ಇದೀಗ ಗೋಪಾಲ್ ಪತ್ನಿ ಚೈತ್ರಾರಿಂದ ಕುಟ್ಟ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಗೋಪಾಲ್ ಅವರು ಅರಣ್ಯದಲ್ಲಿ ಕೆಲಸ ಮಾಡ್ತಿದ್ರು, ಡ್ರೈವಿಂಗ್ ಕೆಲಸ. ಒಂದು 30 ವರ್ಷನೇ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆಕ್ಸಿಡೆಂಟ್ ಆಗಿತ್ತು. ಮೇ 22 ನೈಟು ಚಿಕಿತ್ಸೆಗಂತ ಕರ್ಕೊಂಡು ಹೋದ್ರು. ಮತ್ತೆ ಅವತ್ತು 23 ಡೇಟು ರಾತ್ರಿ ತಂದುಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಅರಣ್ಯ ಇಲಾಖೆ ಜೀಪು ಚಾಲಕ ಸಾವನ್ನಪ್ಪಿರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಈಗ ಪತ್ನಿ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಿನಲ್ಲಿ ಯಾವುದೇ ಒಂದು ಪ್ರಾಣಿ ಸತ್ರು ಕೂಡ ಅದನ್ನ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ FSLOಗೆ ವರದಿಗಾಗಿ ಕಳಿಸ್ತಾರೆ. ಆದ್ರೆ ಅದೇ ಇಲಾಖೆಯ ದಿನಗೂಲಿ ನೌಕರ ಸತ್ರು ಕೂಡ ಯಾಕೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿಲ್ಲ ಅನ್ನೋದು ಈಗ ಕುಟುಂಬಸ್ಥರಿಗೆ ಜೊತೆಗೆ ವನ್ಯಜೀವಿ ಪ್ರಿಯರಿಗೆ ಸಾಕಷ್ಟು ಅನುಮಾನ ಕಾಡ್ತಿದೆ. ಹೀಗಾಗಿ ಮೇ 22ನೇ ತಾರೀಕಿನಂದು ಕಾಡಿನ ಒಳಗಡೆ ಜೀಪು ಮುಗಿಸಿ ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ದಂತಹ ಗೋಪಾಲ್ರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮೈಸೂರಿನ KR ಆಸ್ಪತ್ರೆಗೆ ತಂದು ಬಿಡ್ತಾರೆ. ಅದಾದ ಬಳಿಕ ಆತನನ್ನ ಚಿಕಿತ್ಸೆ ಕೊಡಿಸಿ ವಾಪಸ್ ಮನೆಗೆ ತಂದು ಬಿಟ್ಟವರು ಆ ಮನೆಗೆ ಆ ಗೋಪಾಲ್ ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡದೆ ಅವರು ತೆರಳಿದ್ದಾರೆ. ಈ ಮನೆಯವರೇ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಂತಹ ಗೋಪಾಲ್ ಮನೆಯಲ್ಲಿ ಮೃತಪಟ್ಟಿರ್ತಾರೆ. ಚಿಕಿತ್ಸೆಗೂ ಕೂಡ ಕೊಡಿಸೋದಕ್ಕೆ ಸರಿಯಾಗಿ ಒಳ್ಳೆ ಆಸ್ಪತ್ರೆಗೆ ತೋರಿಸೋದಕ್ಕೂ ಹಣ ಇರೋದಿಲ್ಲ. ಹೀಗಾಗಿ ಮೇ 22ರಂದು ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ನಮಗೆ ಅನುಮಾನ ಇದೆ ಅಂತ ಹೇಳಿ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಈತ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕಲ್ಲಹಳ್ಳಿ ವಲಯದಲ್ಲಿ ಈತ ಕೆಲಸವನ್ನ ಮಾಡ್ತಾ ಇದ್ದ. ಕಲ್ಲಹಳ್ಳಿಯ ಗ್ರಾಮದ ಗೋಪಾಲ್ ಈತನ ಪತ್ನಿ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇದೀಗ FIR ದಾಖಲಾಗಿದೆ. ಇದರಲ್ಲಿ RFO ರಾಜಶೇಖರ್, ARFO ವೇಣುಗೋಪಾಲ್ ಜೊತೆಗೆ ಸಿಬ್ಬಂದಿ ಶಿವು ಮತ್ತೆ ಗುತ್ತಿಗೆದಾರ ಪ್ರಕಾಶ್ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. BNS ಅಡಿಯಲ್ಲಿ ವಿವಿಧ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಅರಣ್ಯ ಇಲಾಖೆಯ ದಿನಗೂಲಿ ನೌಕರ ಸಾವನ್ನಪ್ಪಿದಂತಹ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಆತನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದೆ. ಮರಣೋತ್ತರ ಪರೀಕ್ಷೆಯನ್ನು
ಕೂಡ ಮಾಡಿಸದೆ ಯಾಕೆ ಏಕಾಏಕಿ ಆತುರದಲ್ಲಿ ಆತನನ್ನ ಮಣ್ಣು ಮಾಡಿದ್ರು ಅನ್ನೋದು ಕೂಡ ಸುರೇಶ್, ಇದೀಗ ಯಾರ್ಯಾರ ವಿರುದ್ಧ ದೂರು ದಾಖಲಾಗಿದೆ ಅಂತ ಹೇಳಿ? ರಮ್ಯ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಲಯ ಅರಣ್ಯ ಅಧಿಕಾರಿ ಆಗಿರ್ತಕ್ಕಂಥ ರಾಜಶೇಖರ್ ಇದ್ದಾರೆ. ಜೊತೆಗೆ ARFO ಆಗಿರ್ತಕ್ಕಂಥ ವೇಣುಗೋಪಾಲ್ ಕೂಡ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಜೊತೆಗೆ ಸಿಬ್ಬಂದಿ ಇದ್ದಂತಹ ಶಿವು, ಆ ಸಂದರ್ಭದಲ್ಲಿ ಇದ್ದಂತಹ ಶಿವು ಮೇಲೆ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗುತ್ತಿಗೆದಾರ ಆಗಿರ್ತಕ್ಕಂಥ ಪ್ರಕಾಶ್ ಮೇಲೆ BNS ಕಾಯ್ದೆ 105/211 233/5 ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈ ಒಂದು ಕೇಸನ್ನ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸಾವನ್ನಪ್ಪಿದ್ದಂತಹ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿಗೆ ಈ ಒಂದು ಸಾವು ಕಾರಣ ಆಗಿದೆ. ಯಾಕಂದ್ರೆ ಅರಣ್ಯ ಇಲಾಖೆಯ ಅಧೀನದಲ್ಲಿ ಒಳಪಟ್ಟಂತಹ ದಿನಗೂಲಿ ನೌಕರ ಮಾಡ್ತಾ ಇರ್ತಕ್ಕಂತಹ ಕೆಲಸದ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಈ ಒಂದು ಸಾವಿಗೆ ನಿಜಕ್ಕೂ ಕೂಡ ಅರಣ್ಯ ಇಲಾಖೆ ಆ ಒಂದು ಬೆಲೆಯನ್ನ ತತ್ತಬೇಕು. ಜೊತೆಗೆ ಆತನಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಏಕಾಏಕಿ ಆತನಿಗೆ ಯಾವುದೇ ಚಿಕಿತ್ಸೆಯನ್ನ ಸರಿಯಾಗಿ ಕೊಡಿಸದೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಗೋಪಾಲ್ ಅವರ ಜೊತೆ ಯಾರು ಇರ್ಲಿಲ್ವಾ ಅನ್ನೋ ಪ್ರಶ್ನೆ. ಗೋಪಾಲ್ ಅನ್ನೋ ಸಂದರ್ಭದಲ್ಲಿ ಯಾರು ಇರ್ಲಿಲ್ಲ ಅಂತೇಳಿ ಇವರ ಪೋಷಕರು ಹೇಳ್ತಾರೆ. ಆದ್ರೆ ಈ ಶಿವು ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಸಿಬ್ಬಂದಿ ನಮಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟ. ಅದಾದ ಬಳಿಕ ನಾವು ಬೆಳಿಗ್ಗೆ ನಾವು ಆಸ್ಪತ್ರೆಗೆ ಹೋದು. ಅದರ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಮತ್ತೆ ಯಾರು ಆತನ ಜೊತೆಗೆ ಇದ್ರು ಅನ್ನೋದು ಕೂಡ ನಮ್ಗೆ ಮಾಹಿತಿ ಇಲ್ಲ ಅನ್ನೋದು ಈ ಪೋಷಕರು ಮತ್ತೆ ಅವರ ಪತ್ನಿಯ ಆರೋಪ ಆಗಿದೆ. ಹೀಗಾಗಿ ಸಾವಿಗೆ ಸೂಕ್ತವಾದಂತಹ ತನಿಖೆಯನ್ನ ಮಾಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ವನ್ಯಜೀವಿ ಮಂಡಳಿಯ ಸದಸ್ಯರು ಜೊತೆಗೆ ಈ ಮೃತಪಟ್ಟ ಗೋಪಾಲನ ಪತ್ನಿ ಚೈತ್ರ ಕೂಡ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳೇ ಸಾವು ಹೇಗಾಯ್ತು, ಜೊತೆಗೆ ಸಾವು ಆಕ್ಚುಲಿ ಆಕ್ಸಿಡೆಂಟ್ ಆಗಿದ್ರು ಕೂಡ ಆತನನ್ನ ಮುಂದೆ ಯಾವ ರೀತಿ ನೋಡ್ಕೋಬೇಕಾಗಿತ್ತು, ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು, ಸರಿಯಾಗಿ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಆತ ತಲೆಗೆ ಗಂಭೀರವಾದ ಸ್ವರೂಪದ ಗಾಯಗಳಿಂದ ಬಳಲ್ತಾ ಇದ್ದಂತ ಗೋಪಾಲನ್ನ ತೆಗೆದುಕೊಂಡು ಬಂದು ಮನೆಗೆ ಬಿಟ್ಟು ಹೋದವರು ವಾಪಸ್ಸು ಆತನ ಸ್ಥಿತಿ ಹೇಗಿದೆ ಅಂತೇಳಿ ಅವರು ಅರಣ್ಯ ಇಲಾಖೆಯವರು ತಿರುಗು ಕೂಡ ನೋಡಿಲ್ಲ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಆ ಗೋಪಾಲನ್ನ ಗಾಯಾಳುವನ್ನ ಸ್ವತಃ ಆ ಕುಟುಂಬಸ್ಥರೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ದೂರು ಕೂಡ ದಾಖಲಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಧಿಕಾರಿಗಳಿಗೆ ಅಂತ ಹೇಳಿ? ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ? ರಮ್ಯ, ಕೊಡಗು ಜಿಲ್ಲೆಯ ಏನು ಕುಟ್ಟ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರಾಥಮಿಕವಾಗಿ ತನಿಖೆಗಿಳಿದಿದ್ದಾರೆ. ಮೇಲ್ನೋಟಕ್ಕೆ RFO ಆಗಿರ್ತಕ್ಕಂಥ ರಾಜಶೇಖರ್ ಜೊತೆಗೆ ARFO ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಬೇಜವಾಬ್ದಾರಿತನ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಪ್ರಾಥಮಿಕವಾಗಿ ಇಬ್ಬರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇವರಿಬ್ರು ಕೂಡ ಘಟನೆಯಲ್ಲಿ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ ಅನ್ನೋದು ಕೂಡ ಪೊಲೀಸ್ ತನಿಖೆಯಿಂದ ಕಂಡು ಬರ್ತಾ ಇದೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡುವ ನಿಟ್ಟಿನಲ್ಲೂ ಕೂಡ ಕುಟ್ಟ ಪೊಲೀಸ್ ಠಾಣೆಯ ಪೊಲೀಸರು ಮುಂದಾಗಿದ್ದಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದ್ರೆ ಯಾಕೆ ಈ ರೀತಿ ಘಟನೆ ಆಯ್ತು, ಘಟನೆ ನಡೆದ ನಂತರ ನಡೆದುಕೊಂಡಂತಹ ರೀತಿ ಹೇಗೆ, ಯಾಕೆ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆಯಿಂದ ಸತ್ಯಾಂಶ ಹೊರ ಬೀಳಬೇಕು. ಆರಂಭದಲ್ಲಿ ಇಬ್ಬರ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ನಡೆದಿದೆ ಅನ್ನೋದು ಕೂಡ ಒಂದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ನೋಡಿ, ಕಳೆದ 25-30 ವರ್ಷಗಳಿಂದಲೂ ಕೂಡ ಅರಣ್ಯ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ಬಟ್ ಆದರೆ ಈ ಅಪಘಾತ ಆಗಿರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಮತ್ತು ಅಪಘಾತ ಆಗಿದ್ದನ್ನು ಕೂಡ ತಮ್ಮ ಕುಟುಂಬಸ್ಥರಿಗೆ ಕೂಡ ತಿಳಿಸಿಲ್ಲ. ಅಪಘಾತ ಆಗಿದೆ, ನಾವು ಆಸ್ಪತ್ರೆಗೆ ತೋರಿಸಿದ್ದೀವಿ, ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ ಅಂತ ಹೇಳಿ ಅದನ್ನೂ ಕೂಡ ಆ ಒಂದು ವಿಚಾರವನ್ನು ಕೂಡ ಮರೆಮಾಚುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಸೊ ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ.